ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವರೆಲ್ಲರೂ ಕೂಡ ಊಟ ಎಲ್ಲ ಮುಗ್ದಿರುತ್ತೆ, ಹೋಗೋದಕ್ಕೆ ಅಂತ ಹೇಳಿ ಕೂತಿರ್ತಾರೆ. ಆಗ ಮೀನ ಬಂದು, ಮಂಜು ಕೆಲಸಕ್ಕೇನೋ ಹೇಳಿದ್ದೆ ಅಂತಲೋ, ನಿಮ್ಮ ಭಾವ ಎಲ್ಲ ನೋಡ್ತಿದ್ದಾರಂತೆ, ಒಂದು ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ ಕಣೋ ಅಂತ ಹೇಳಿದಾಗ, ಹೌದಾ ಅಕ್ಕ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಏನು ಮಂಜು, ಕೆಲಸ ಹುಡುಕ್ತಾ ಇದೆಯಾ ಆಗಲೇ? ಕೆಲಸ ಅಂತ ಅಂದಮೇಲೆ ಇಂಥದ್ದೇ ಇರಬೇಕು ಅನ್ನೋದಿರುತ್ತೆ, ಏನು ನಿಂದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ಭಾವ ಕೆಲಸ ಅಂದಮೇಲೆ ಒಂದು ಸ್ವಲ್ಪ ಸ್ಟಾರ್ಟಪ್ ಅನ್ನೋದು ಬೇಕಾಗಿರುತ್ತೆ, ಅದಕ್ಕೆ ಕೆಲವೊಂದು ಬೇಕಲ್ವಾ ಅಂತ ಹೇಳಿದಾಗ, ಓಹೋಹೋ, ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಆಮೇಲೆ ಒಂದು ದುಡ್ಡು ಬೇಕು. ನೋಡು, ನೀನು ಚೆನ್ನಾಗಿ ಓದಿರೋ ಹುಡ್ಗ, ಬೇರೆಯವ್ರ ಕೈ ಸಂದಿ ಕೆಲಸ ಮಾಡಿ ದುಡ್ಡಿಗೆ ಅಂತ ಕೈ ಚಾಚಬಾರ್ದು ಅಂತ ನೀನು ಮನಸ್ಸಲ್ಲಿ ಇದೆಯಲ್ಲ, ಅದು ಒಳ್ಳೆ ಥಾಟು. ಇರು, ನೀನು ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಕೆಲಸ ಮಾಡ್ತೀಯಾ? ನನಗೆ ಗೊತ್ತಿರೋರೊಬ್ಬರು ಫೈನಾನ್ಸರ್ ಇದ್ದಾರೆ, ಅವ್ರ ಹತ್ರ ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಎಲ್ಲ ಬಂದು ಆ ಇಂಟ್ರೆಸ್ಟಲ್ಲಿ ಅಮೌಂಟ್ ಎಲ್ಲ ತೊಗೋತಾರೆ. ನೀನು ಅವ್ರ ಜೊತೆ ಸ್ವಲ್ಪ ಕೆಲಸ ಮಾಡಿದ್ರೆ ನಿನಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾನೆ. ಅದಾದಮೇಲೆ ಫೋನ್ ಮಾಡಿ, ಅಯ್ಯೋ ಬಾವ, ನಿಮ್ಗೆ ಯಾಕೆ ರಿಸ್ಕು, ಬಿಡಿ ಅಂತ ಹೇಳಿದಾಗ, ಇರಲಿ ಬಿಡೋ, ನಮ್ಮದು ನಿಮ್ಮದು ಅಂತ ಏನೋ, ಇವಾಗ ನೀವು ನಮ್ಮವರೇ ಅಲ್ವಾ, ನಾವು ನಿಮ್ಮವರೇ ಅಲ್ವಾ ಅಂತ ಹೇಳಿದಾಗ, ಅಳಿಯಂದ್ರೆ ಅಂತ ಹೇಳ್ತಾರೆ. ಇರಲಿ ಬಿಡಿ ಅತ್ತೆ ಅಂತ ಹೇಳಿ ಫೋನ್ ಮಾಡಿ, ಸರ್ ಅಂತ ಹೇಳಿದಾಗ, ನನ್ಗೆ ಗೊತ್ತಿರೋರೊಬ್ರು ಹುಡುಗ ಇದ್ದಾರೆ, ಅಂದರೆ ನನ್ನ ವೈಫ್ ತಮ್ಮನೇ, ಅವರು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವ್ರಿಗೊಂದು ಕೆಲಸ ಬೇಕಾಗಿತ್ತು ಅಂತ ಹೇಳಿದಾಗ, ನನಗೂ ಕೂಡ ಓದಿರೋ ಒಂದು ಹುಡುಗ ಕೆಲಸದ ಅವಶ್ಯಕತೆ ತುಂಬಾ ಇತ್ತು, ನಾನು ಫೋನ್ ಮಾಡ್ತೀನಿ, ಅವಾಗ ಕಳಿಸಿ ಅವನ್ನ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಏ ಮಂಜಾ, ಅವ್ರು ಫೋನ್ ಮಾಡ್ತಾರೆ ಕಣೋ, ಅವಾಗ ನೀನು ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಭಾವ, ತುಂಬ ಥ್ಯಾಂಕ್ಸ್ ಭಾವ ಅಂತ ಹೇಳಿ ಓಡೋಗಿ ತಪ್ಕೋತಾನೆ. ಅಳಿ ಅಂದರೆ, ತುಂಬ ಥ್ಯಾಂಕ್ಸ್ ಅಳಿ ಅಂದರೆ ಅಂತ ಹೇಳಿ ಕುಸುಮ ಕೂಡ ಹೇಳ್ತಾರೆ. ಆಗ, ಅಯ್ಯೋ ಅತ್ತೆ, ನೀವ್ಯಾಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ನಮ್ಮನ್ನೇನು ಬೇರೆಯವರು ಅನ್ನೋ ಥರ ನೋಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಾದಮೇಲೆ ಮೀನಾ ಕೂಡ, ಅರುಣ ಅವರೇ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸರಿ ಆಯಿತು, ನಾವಿನ್ನು ಬರ್ತೀವಮ್ಮ ಅಂತ ಹೇಳಿದಾಗ, ಅರೆ ಒಂದೇ ಒಂದು ನಿಮಿಷ ಇರಿ ಅಂತ ಹೇಳಿ ಹೇಳ್ತಾಳೆ. ಆಗ ಹೋಗ್ಬಿಟ್ಟು ಎಲ್ರಿಗೂ ಕೂಡ ಹೂವು ಹಣ್ಣು ಬಟ್ಟೆಗಳನ್ನೆಲ್ಲ ತೊಗೊಂಡು ಬರ್ತಾರೆ. ಅದಾದಮೇಲೆ, ಅಯ್ಯೋ ಇದೆಲ್ಲ ಯಾಕೆ ಅಂತ ಹೇಳಿದಾಗ, ನೀವು ನಮಗೆ ಬಂಗಾರದಂಥ ಮಗಳನ್ನ ಕೊಟ್ಟಿದ್ದೀರಾ, ನಮ್ಮ ಮನೆಗೆ ನನ್ನ ಮಗನಿಗೆ ಹೆಂಡತಿಯಾಗಿ ಕೊಟ್ಟಿದ್ದೀರಾ, ನಿಮ್ಗೆ ಇಷ್ಟು ಮಾಡಿಲ್ಲ ಅಂತಂದರೆ ಹೇಗೆ? ನಮಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನೀವು ನಮ್ಮ ಜೊತೆ ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಕನಕ ಅರುಣ್ ಇಬ್ಬರು ನಿಮ್ಮ ಅತ್ತೆ ಕೊಡಿ ಅಂತ ಹೇಳಿ ಕೊಡಿಸ್ತಾರೆ. ಮೀನಾ, ಇದು ತೊಗೊಳಮ್ಮ, ನಿನಗೆ ನಿನ್ನ ಗಂಡಂಗೆ. ಮಂಜು, ಇದು ತೊಗೊಳ್ಳೋ ನೀವು ಅಂತ ಹೇಳಿ ಕೊಡ್ತಾರೆ. ಅಮ್ಮ ಇದೆಲ್ಲ ಯಾಕೆ? ಮಂಜುಗೆ ಮತ್ತೆ ಅಮ್ಮಂಗೆ ಕೊಟ್ರಲ್ವಾ, ಸಾಕು ಬಿಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ, ನೀನು ಈ ಮನೆ ಮಗಳೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಪಾಪ ಅವ್ರ ಅತ್ತೆ ಬೈದಿರೋದನ್ನೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ, ನಮಗೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು, ತಗೋ ಅಂತ ಹೇಳಿದಾಗ, ಸೂರ್ಯನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಅಮ್ಮ, ಅವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಹೇಳ್ತಾರೆ. ಆಗ, ಇರಲಿ ಬಿಡಮ್ಮ, ನನಗೂ ಅರ್ಥ ಆಗುತ್ತೆ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಮನೆಗೆ ಬಂದು ಅವಳು ರಾಮಕೋಟಿ ಏನೋ ಬರ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಬಂದ ತಕ್ಷಣ, ಓ ಇಷ್ಟೊತ್ತವರೆಗೂ ಬಂದ್ರಾ, ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ, ಬೇಡ ಕಣಮ್ಮ ಬೇಡ, ನಾನು ಬಸ್ಸಾರು, ಮೊಸಪ್ಪು, ಮುದ್ದೆ, ಕೆಂಪು ಚಟ್ನಿ, ಅನ್ನ, ಪಲ್ಯ ಎಲ್ಲ ಚೆನ್ನಾಗಿ ಹೊಡ್ಕೊಂಡು ತಂಪಾಗಿರೋ ತಣ್ಣಗೆ ಮಸಾಲ ಮಜ್ಜಿಗೆ ಕುಡ್ಕೊಂಡು ಬಂದಿದ್ದೀನಿ, ನೀನು ಊಟ ಮಾಡಿದ್ಯಾ? ಅಯ್ಯೋ, ನಾನು ಬೇಡ ಅಂದರೂ ಬಿಡಲಿಲ್ಲ ಅಪ್ಪ, ಮಾವನೇ ನನಗೆ ಒತ್ತಾಯ ಮಾಡಿ ಊಟ ಮಾಡೋದಕ್ಕೆ ಹೇಳ್ಬಿಟ್ರು ಅಂತ ಹೇಳಿದಾಗ, ಅಪ್ಪ ಒಂಥರ ದೇವರಿದ್ದಂಗೆ ಕಣೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸರಿ ಆಯಿತು ಬಿಡು, ಇದೇನೆ ಏನು ಬರಿತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ, ರಾಮಕೋಟಿ ಬರಿತಾ ಇದ್ದೀನಿ ರೀ ಅಂತ ಹೇಳಿ ಹೇಳ್ತಾರೆ. ರಾಮಕೋಟಿನ ಯಾಕೆ ಅಂತ ಹೇಳಿದಾಗ, ಅದು ರೀ, ನಾನು ಕನಕ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಯಾರು ಹೇಳಿದ್ರು, ರಾಮಕೋಟಿ ಬರೆದ್ರೆ ಮನಸ್ಸಲ್ಲಿರೋದು ಎಲ್ಲದೂ ಕೂಡ ನೆರವೇರುತ್ತೆ ಅಂತ ಹೇಳಿ, ನನ್ನ ಗಂಡಂಗೆ ತಾಯಿ ಪ್ರೀತಿನಲ್ಲಿ ಯಾವುದೂ ಕೊರತೆ ಆಗಬಾರ್ದು ಅಂತ ಬರಿತಾ ಇದ್ದೀನಿ ಅಂತ ಹೇಳಿದಾಗ, ಹಾಗೆ ಕಣ್ ತುಂಬ್ಕೋತಾ ಇರ್ತಾನೆ. ಅದು ಸರಿ, ಕನಕ ಹೇಗಿದ್ದಾಳೆ ಅಂತ ಹೇಳಿ ಕೇಳ್ತಾನೆ. ರೀ, ಅದನ್ನೆಲ್ಲ ನಾವು ಕಣ್ಣಿಂದ ನೋಡಬೇಕು ರೀ, ಬಾಯಲ್ಲಿ ಹೇಳೋದಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿದ್ದಾಳೆ. ಓ ಹೌದಾ, ಹಾಗೆ ಮಂಜುನ ಕೆಲಸ, ಅಯ್ಯೋ ಅದಕ್ಕೆ ಹೇಳಿದ್ದೀನಿ ಬಿಡಮ್ಮ, ಒಳ್ಳೆ ಕಡೆನೇ ಸಿಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ, ನಾನು ಮಂಜುನ ಜೊತೆ ಕೆಲಸದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಆಗ ಅರುಣ್ ಅವರು ಅವ್ರಿಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಫೈನಾನ್ಷಿಯರ್ ಹತ್ರ ಕೆಲಸ ಮಾಡೋದಕ್ಕೆ ಅಂತ ಹೇಳಿದರು. ಓಹೋ, ಒಳ್ಳೇದಾಯಿತು ಬಿಡು, ನಮ್ಮ ಮಂಜ ತುಂಬ ಒಳ್ಳೆಯವನು, ಅವನಿಗೆ ಒಳ್ಳೇದಾಗಬೇಕು ಅಷ್ಟೇ ಅಂತ ಹೇಳಿದಾಗ, ನೋಡಿ ಈ ವಿಚಾರನ ಎಷ್ಟು ಸಿಂಪಲಾಗಿ ತೊಗೊಂಡ್ರೆ, ನೀವೆಲ್ಲೋ ಅವ್ರ ಕೆಲಸ ಕೊಡಿಸ್ತೀನಿ ಅಂತಂದು ಇದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ. ನಾನು ರಾಜ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನಿದು ಮಿಡ್ ನೈಟ್ ಮೀನಮ್ಮ, ಏನು ನಿನ್ನ ಸಮಾಚಾರ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮತ್ತೆ ಹೇಗಿತ್ತು ಅಂತ ಹೇಳಿದಾಗ, ತುಂಬ ಚೆನ್ನಾಗಿತ್ತು ರೀ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ನೀನು ಮುಖದಲ್ಲಿ ಕಾಣಿಸ್ತಾ ಇದೆಯಮ್ಮ ಅದು ಅಂತ ಹೇಳಿದಾಗ, ಹೌದು ರೀ, ಅಪ್ಪ ಅಮ್ಮ ಅಪ್ಪ ಇಲ್ಲದೆ ಇರೋ ನಮಗೆ ಕನಕಂಗೆ ಅಲ್ಲಿ ಹೋಗಿ ಎಲ್ಲ ನೆಮ್ಮದಿ ಪೂರ್ತಿಯಾಗಿ ಸಿಗ್ತಾ ಇದೆ ರೀ. ಅವ್ರ ಅತ್ತೆ ಅವ್ಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ, ಖುಷಿಯಾಗಿದ್ದಾಳೆ. ಅದು ಅಲ್ಲದೆ ನಮ್ಮ ಕನಕನ ಮನೆ ಮಗಳು ಥರ ನೋಡ್ಕೋತಾರೆ, ಒಂದು ಕೆಲಸನೂ ಮಾಡಿಸಲ್ಲ ಗೊತ್ತಾ. ನಮ್ಮಮ್ಮಗೆ ಎಷ್ಟು ಮರ್ಯಾದೆಯಿಂದ ಮಾತಾಡ್ಸಿದ್ರು ಗೊತ್ತಾ ಏನ್ರಿ, ನಮ್ಮಮ್ಮ ಸಂತೋಷಪಟ್ಟಿದ್ದು ಮೊದಲನೇ ಸಲ ಅಂತ ಹೇಳಿದಾಗ,
ಇರಲಿ ಬಿಡಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ರೀ ನಾನು ಆ ಮನೆಗೂ ಈ ಮನೆಗೂ ಕಂಪೇರ್ ಮಾಡಿ ಮಾತಾಡಲಿಲ್ಲ, ಆ ಮನೆಯಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದೆ ಅಷ್ಟೇ ರೀ ಅಂತ ಹೇಳಿದಾಗ, ಇರಲಿ ಬಿಡಮ್ಮ, ನೀನು ಹೇಳಿರೋದ್ರಲ್ಲಿ ತಪ್ಪಾದರೂ ಏನಿದೆ, ನಿಮ್ಮ ಮನೆಗೆ ಬಂದು 1.5 ವರ್ಷ ಆಯಿತು. ನಿನ್ನನ್ನು ಈ ಮನೆ ಸೊಸೆ ಅಂತ ಅಲ್ಲ, ಈ ಮನೆಯಲ್ಲಿ ಒಬ್ಳು ಅಂತಲೂ ಕೂಡ ಸಕ್ಕರೆ ನೋಡ್ತಾ ಇಲ್ಲ, ಕೆಲ್ಸದವ್ರ ಥರ ಮಾತಾಡಿಸ್ತಾರೆ. ಇನ್ನು ಅತ್ತೆ ಪಾಪ ಮನೆಗೆ ಬಂದಾಗೆಲ್ಲ ಯಾಕಾದರೂ ಈ ಮನೆಗೆ ಬಂದು ಅಂತ ಹೇಳಿ ಅವಮಾನ ಪಡಿಸ್ಕೊಡೋ ಥರ ಇದು ಮಾಡ್ತಾರೆ. ಈಗಲಾದರೂ ಅವ್ರಿಗೆ ಒಂದು ಒಳ್ಳೆ ಮನೆಯಲ್ಲಿ ಮರ್ಯಾದೆ ಸಿಗೋ ಥರ ಸಿಕ್ತಲ್ವಾ, ಅಷ್ಟೇ ಸಾಕು ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೇ ಇದು ಮತ್ತೆ ಅಂತ ಹೇಳಿದಾಗ, ರಾಮಕೋಟಿ ಬರೆಯೋದಕ್ಕೆ ಹೇಳಿದೆ ಅಂತ ಹೇಳಿದೆ ಅಲ್ವೇನ್ರಿ, ಅದಕ್ಕೆ ಅಂತ ಹೇಳಿದಾಗ, ಮೀನಾ ನನಗೆ ತಾಯಿ ಪ್ರೀತಿ ಅನ್ನೋದು ಸಿಗ್ತೇ ಇರ್ಬೋದು ಮೀನಾ, ಆದರೆ ಈ ತಾಯಿ ಪ್ರೀತಿನ ಕಾಣೋದಕ್ಕೆ ಅಂತಲೇ ನಿನ್ನಂಥವಳನ್ನ ಹೆಂಡತಿಯಾಗಿ ಕೊಟ್ಟಿದ್ದಾನೆ ಆ ಭಗವಂತ. ನನ್ನ ಪಾಲಿಗೆ ನೀನು ಯಾವಾಗಲೂ ಇರಬೇಕು ಕಣೆ ಅಂತ ಹೇಳಿದಾಗ, ನೋಡು ಮುಂದಿನ ಜನ್ಮದಲ್ಲಾದ್ರೂ ನಿನಗೊಂದು ಒಳ್ಳೆ ಮನೆ ಸಿಗಬೇಕು, ಗಂಡ ಅತ್ತೆ ಮಾವ ಎಲ್ಲರೂ ಸಂತೋಷನೂ ಸಿಗಬೇಕು ಅಂತ ಹೇಳಿದಾಗ, ಇಲ್ಲ ರೀ ನಂಗೆ ಮುಂದಿನ ವರ್ಷಕ್ಕೂ ನೀವೇ ಗಂಡ ಆಗಿ ಬರಬೇಕು, ಇವರೇ ನಮ್ಮ ಅತ್ತೆ ಮಾವ ಆಗಿ ಬರಬೇಕು. ಯಾಕೆ ನೀನು ಈ ಥರ ಮೀನಾ ಮತ್ತೆ ಕಷ್ಟದ ಜೀವನನೇ ಬೇಕು ಅಂತ ಕೇಳ್ತೀಯಲೇ ಅಂತ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಕಷ್ಟದ ಜೀವನ ಅಂತ ಏನೂ ಇಲ್ಲ ರೀ, ನಿಮ್ಮ ಜೊತೆ ನಾನು ಖುಷಿಯಾಗಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಹಾಗೆ ಕೂತಿರ್ತಾರೆ. ಆಗ ಮೀನಾ ನೀನು ತೊಡೆ ಮೇಲೆ ಮಲ್ಕೋತೀನಿ ಅಂತ ಹೇಳಿ ಮಲ್ಕೋತಾನೆ. ಮಲ್ಕೊಳ್ರಿ ಅಂತ ಹೇಳಿ ಮಲಗಿಸ್ಕೊತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಕಾಫಿ ಕುಡಿಯೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರ್ತಾರೆ. ಅದೇ ಟೈಮಲ್ಲಿ ಈ ಕಡೆ ನೋಡಿದ್ರೆ ಇವಳು ರೋಹಿಣಿ ಶೋರೂಮ್ಗೆ ಹೋಗಿರ್ತಾಳೆ. ಶೋರೂಮಿಗೆ ಹೋಗಿದ್ದಾಗ ನೀತು ನೋಡ್ಬಿಟ್ಟು, ನೀವು ರವಿಯವ್ರ ಅದಕ್ಕೆ ರೋಹಿಣಿ ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಓ ರವಿ ನೋಡೋದಕ್ಕೆ ಬಂದ್ರಾ, ಇರಿ ಅಂತ ಹೇಳಿ ಹೋಗಿ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ. ಅಯ್ಯೋ ಏನು ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೇ ಇಲ್ವಲ್ಲ ಅವಳು, ಹಾಗೆ ಹೋಗ್ಬಿಟ್ಲು. ಯಾಕೆ ಏನು ಬಂದಿದ್ದೀರಾ ಅಂತ ಕೇಳಲೇ ಇಲ್ಲ ಅಂತ ಹೇಳಿದಾಗ, ರವಿ ಬನ್ನಿ ಇಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಅಂತ ಹೇಳ್ತಾಳೆ. ಸರ್ಪ್ರೈಸಾ ಏನಿತ್ತು ಅಂತ ಹೇಳಿದಾಗ, ನಿಮಗೋಸ್ಕರ ನಿಮ್ಮನ್ನ ನೋಡೋದಕ್ಕೆ ಯಾರು ಬಂದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಆಗ ಬಂದಾಗ ಅದಕ್ಕೆ ನೀವೇನು ಇಲ್ಲಿ ಅಂತ ಹೇಳಿದಾಗ, ಅದು ಅಂತ ಹೇಳಿದಾಗ, ನಿಮ್ಮನ್ನೇ ನೋಡೋದಕ್ಕೆ ಬಂದಿದ್ದಾರಂತೆ ಅಂತ ಹೇಳ್ತಾಳೆ. ಅಯ್ಯೋ ನೀತು ಹಾಗೆಲ್ಲ ಏನೂ ಇಲ್ಲ, ನಾನು ಬಂದಿರೋದು ನಿನ್ನನ್ನು ನೋಡೋದಕ್ಕೆ. ನನ್ನನ್ನು ನೋಡೋದಕ್ಕೆ ಯಾಕೆ ಅಂತ ಹೇಳ್ತಾರೆ. ಅದು ನನ್ನ ಕ್ಲೈಂಟಿಗೆ ಒಬ್ಬರಿಗೆ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಕೇಟ್ರಿಂಗ್ ಬೇಕು ಅಂತ ಹೇಳಿದರು, ಅದಕ್ಕೆ ನಿಮ್ಮನ್ನು ಸಜೆಸ್ಟ್ ಮಾಡೋದಕ್ಕೆ ಅಂತ ಬಂದೆ ಅಂತ ಹೇಳಿದಾಗ, ಓ ರವಿ ನನಗೆ ನೀನು ಮಾತ್ರ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳಿದಾಗ, ಹಾಗೆ ನೀತು ನಮ್ಮ ಮನೆಯವರೆಲ್ಲರೂ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ, ಅದಕ್ಕೆ ಏನೇ ಇತ್ತು ಅಂತಂದ್ರೂ ನೀತು ಕೊಡಿ ಅವ್ರು ತೊಗೋತಾರೆ ಅಂತ ಹೇಳ್ತಾನೆ. ಅಯ್ಯೋ ನಾನು ಯಾಕೆ, ನೀನು ಈ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ತಾನೇ, ನೀನು ಡಿಸೈಡ್ ಮಾಡಬೇಕು ಅಂತ ಹೇಳಿದಾಗ, ನೋಡು ನೀತು ನೀನು ಬಿಸ್ನೆಸ್ ವ್ಯವಹಾರ ಎಲ್ಲ ನೀನು ನೋಡ್ಕೋ, ಕೆಲಸ ಅಡುಗೆದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ನೋಡಿ ಇದರಲ್ಲಿ ಎಲ್ಲ ಥರದ ಡಿಶಸ್ಸು ಇದೆ, ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಬೇಕು ನಿಮಗೆ ಅಂತ ಹೇಳಿದರೆ ನಾನು ಅದನ್ನು ಕೂಡ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ, ಏನು ಯಾವಾಗ ಕೊಡಬೇಕು ಅಂತ ಹೇಳಿದಾಗ, ಸರಿ ಈ ಮೆನು ಎಲ್ಲನೂ ನಾನು ನನ್ನ ಕ್ಲೈಂಟಿಗೆ ಕಳಿಸ್ಕೊಡ್ತೀನಿ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀತು ಅಂತ ಹೇಳಿದಾಗ, ಓಕೆ ಅಂತ ಹೇಳ್ತಾರೆ. ನೀತು ನೀನು ಬರೀ ಬಿಸ್ನೆಸ್ಸೇ ನೋಡ್ಕೊಂಡಿರ್ತೀಯ ಅಥವಾ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀಯಾ? ಅಯ್ಯೋ ನಾನು ಇದ್ರ ಬಗ್ಗೆ ನಿಮ್ಮ ಅತ್ತೆ ಮಾತ್ರ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನೀವು ಮಾತಾಡ್ತಾ ಇದ್ದೀರಾ? ಓ ನಮ್ಮ ಅತ್ತೆ ಕೂಡ ಮಾತಾಡಿದ್ರಾ? ಹೌದು. ನಿನಗೆ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಹೇಳಿದಾಗ, ನಂಗೆ ಮದುವೆ ಆಗೋ ಹುಡುಗ ರವಿ ಥರನೇ ಯಾವಾಗ್ಲೂ ಕೂಡ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರಬೇಕು, ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ರವಿ ಥರ ಇರೋ ಹುಡುಗ ನಂಗೆ ಬೇಕು ಅಂತ ಹೇಳಿ ಹೇಳ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಇವಳು ಹೊರಗಡೆ ಬಂದು, ಅಯ್ಯೋ ನೀತು ತುಂಬಾ ಸಲಿಗೆಯಿಂದ ಮಾತಾಡ್ತಾ ಇದ್ದಾಳೆ ರವಿ ಜೊತೆ, ಆಂಟಿ ಹೇಳಿರೋದು ನಿಜ ಅನಿಸುತ್ತೆ, ಹಿರಿಯವ್ರಿಗೆ ಹೋಗಿ ಫೋನ್ ಮಾಡಿ ಹೇಳ್ಬಿಡೋಣ ಅಂತ ಹೇಳಿ ಬಂದು ಫೋನ್ ಮಾಡ್ತಾಳೆ. ಆಂಟಿ ನೀವು ಹೇಳಿರೋ ಥರನೇ ನೀತು ಸ್ವಲ್ಪ ಓವರ್ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾಳೆ, ಅವ್ನು ಕೈಯೆಲ್ಲನೂ ಮುಟ್ಕೊಂಡು ಮಾತಾಡೋದು, ಹೆಗ್ಲ ಮೇಲೆ ಕೈ ಹಾಕೋದು ಎಲ್ಲ ಮಾಡಿಬಿಟ್ಲು ಅಂತ ಹೇಳಿದಾಗ, ಓ ಹೌದಾ ಇಷ್ಟೆಲ್ಲ ಮುಂದುವರೆದಿದ್ಯಾ, ಇರು ಮಾಡ್ತೀನಿ. ಆಂಟಿ ನನ್ನ ಹೆಸರು ಎಲ್ಲೂ ಹೊರಗಡೆ ಬರಲ್ಲ ತಾನೇ ಅಂತ ಹೇಳಿದಾಗ, ಏನು ಬರಲ್ಲ ನೀನು ಸುಮ್ಮನೆ ಫೋನ್ ಇಡಮ್ಮ ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ. ಆಮೇಲೆ ಶ್ರುತಿ ಫೋನ್ ಮಾಡಿ ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಅವಳು ಫೋನ್ ರಿಸೀವ್ ಮಾಡೋದಿಲ್ಲ. ಈ ಕಡೆ ಮನೆಯವರೆಲ್ಲರೂ ಕಾಫಿ ಕುಡಿಯೋಕೆ ಕೂತಿರ್ಬೇಕಿದ್ರೆ ಶಾಂತಿ ಬರ್ತಾಳೆ. ನನಗೆಲ್ಲ ಕಾಫಿ ಅಂತ ಹೇಳಿ ಹೇಳ್ತಾಳೆ. ಫೋನಲ್ಲಿ ಮಾತಾಡ್ಕೊಂಡು ಹಾಗೆ ಹೋಗ್ತಿರ್ತಾಳೆ. ಹೌದೌದು ಇಲ್ಲೊಬ್ಳು ಅತ್ತೆ ಇದ್ದಾಳೆ, ಏನಾದರೂ ಕೊಡಬೇಕು ಕೇಳಬೇಕು ಅನ್ನೋದೇ ಏನೂ ಇಲ್ಲ, ಹೊಟ್ಬಿಟ್ಲು ಅಂತ ಹೇಳಿದಾಗ, ಅತ್ತೆ ನಿಮಗೆ ಕಾಫಿ ತರೋದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದಾಗ, ನನಗೆ ಕಾಫಿ ಬೇಡ ಟೀ ಬೇಕು ಅಂತ ಹೇಳ್ತಾಳೆ. ಆಗ ಮೀನಾ ಹೋಗಿ ಮೊದಲು ಮಾಡಿದ್ಯಲ್ಲ ಸಕ್ಕರೆಗೆ ಅಂತ ಕಾಫಿ ಅದನ್ನ ತೊಗೊಂಡು ಬಾ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ತೊಗೊಂಡು ಬರ್ತಾಳೆ. ಆಗ ಅಪ್ಪ ಇದು ಸಕ್ಕರೆಗೆ ಮಾಡಿರೋ ಕಾಫಿ ಕುಡಿಯೋದಕ್ಕೆ ಹೇಳಪ್ಪ. ನಂಗೆ ಕಾಫಿ ಬೇಡ ಕಣೋ ಟೀ ಬೇಕು ಅಂತ ಹೇಳಿದಾಗ, ಕಾಫಿ ಬೇಡ ಟೀ ಬೇಕು ಅಂದರೆ ಮುಂಚೆನೇ ಹೇಳಿರಬೇಕು, ಅವಳೆಲ್ಲರಿಗೂ ಮಾಡಾದ್ಮೇಲೆ ಮತ್ತೆ ನಂಗೆ ಅದು ಬೇಕು ಇದು ಬೇಕು ಅಂದರೆ ಅವಳೇ ನಿಮ್ಮ ಮನೆ ಕೆಲಸದೋಳ ಅಂತ ಹೇಳ್ತಾರೆ. ಆಗ ಅಯ್ಯೋ ಯಾಕೆ ನನಗೆ ಮನೆಯಲ್ಲಿ ಒಂದು ಟೀ ಕುಡಿಯೋ ಯೋಗ್ಯತೆಯೂ ಇಲ್ವಾ? ಎಲ್ಲ ಯೋಗ್ಯತೆಯೂ ಇದೆ, ಹಕ್ಕು ಇದೆ, ಅದನ್ನು ನೀನು ಕೇಳಿ ಮಾಡಿಸ್ಕೊಂಡು ಕುಡಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ.
ಮಾಡಿ ಆದ್ಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿದ್ರೆ ಅವಳೇ ನಿಮ್ಮ ಮನೆ ಕೆಲಸದವಳಲ್ಲ, ಅವಳಿಗೂ ಮರ್ಯಾದೆ ಕೊಡಬೇಕು, ಮನೆ ಕೆಲಸ ಮಾಡೋರ್ಗೆ ಎಷ್ಟೋ ಮರ್ಯಾದೆ ಸಿಗುತ್ತೆ, ಇವಳಿಗೆ ಮಾತ್ರ ಯಾಕೆ ಈ ರೀತಿ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಏನೋ ಟೀ ಕುಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದರಲ್ಲೇನು ತಪ್ಪು, ಹೌದಪ್ಪ ಅಮ್ಮ ಕೇಳಿದ್ದಾರೆ ಮಾಡ್ಕೊಂಡು ಬಂದು ಕೊಡ್ಬೇಕು ತಾನೇ ಅಂತ ಹೇಳಿ ರೋಹಿಣಿ ಮನೋಜ್ ಹೇಳ್ತಾರೆ. ಪೆಂಗ್ಯ ಮತ್ತೆ ಬಾಯಿ ಪೈಪ್ ಹಾಕ್ಬೇಕಾ ಹೆಂಗೆ, ಬಾಯಿ ಮುಸ್ಕೊಂಡು ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಮುಖದ ಮೇಲೆ ಹೊಡೆದು ಬಿಡ್ತೀನಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಸೂರ್ಯ ಅವರು. ಮನೆ ಸರ್ವೆಂಟ್ಗಳಿಗೆ ಎಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ, ಅಂಥದ್ರಲ್ಲಿ ಇವ್ರು ಇಷ್ಟೊಂದೆಲ್ಲ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ರೆ ಯಾರು ಸಹಿಸ್ಕೋತಾರೆ ಅಂತ ಹೇಳ್ತಾರೆ. ಏನ್ರಿ ಬೆಳಗ್ಗೆ ಒಂದು ಟೀಗೋಸ್ಕರ ಜಗಳ ಆಡ್ಬೇಕಾ, ಜಗಳ ಏನೂ ಇಲ್ಲ, ನನ್ನ ಹೆಂಡತಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸಿ ಅವಳು ಈ ಮನೆ ಸೊಸೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಅವ್ನು ಹೇಳ್ತಾ ಇರೋದ್ರಲ್ಲಿ ಏನೇ ತಪ್ಪಿದೆ, ನೀನು ಕರೆಕ್ಟಾಗಿ ಮಾತಾಡ್ಸಿದ್ರೆ ತಾನೇ ಅವರು ಕರೆಕ್ಟಾಗಿರೋದು ಅಂತ ಹೇಳ್ತಾರೆ. ಸರಿ ಆಯಿತು, ಈ ಮನೆಯಲ್ಲಿ ಕಾಫಿನೇ ಕುಡಿಬೇಕು ಅಂತ ಹೇಳಿದ್ದೆ ತೊಗೊಂಡು ಬಂದು ಬಡ್ದಿದೆಯಲ್ವಾ, ನನಗೆ ಏನು ಬೇಡ, ನೀವೇ ಕುಡಿದು ಉದ್ಧಾರ ಆಗಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾಳೆ. ಆಗ ನಡಿಯಮ್ಮ ಅಂತ ಹೇಳಿ ರೋಹಿಣಿ ಮನೋಜ್ ಕೂಡ ಹೋಗ್ತಾರೆ. ಹಾಗೆ ಸರಿ ಅಂತ ಹೇಳಿ ರವಿ ಕೂಡ ಹೋಗ್ತಾನೆ. ಆಗ ಮೀನಮರಿ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ನೋಡಮ್ಮ, ಜಾತ್ರೆಯಲ್ಲಿ ಮೇಕೆ ಕುರಿನ ಮಾತ್ರ ಯಾಕೆ ಬಲಿ ಕೊಡ್ತಾರೆ ಹೇಳು, ಅವು ತಿರುಗಿ ಮಾತಾಡಲ್ಲ ಅಂತ ಹೇಳಿ, ಅದೇ ಹುಲಿ ಚಿರತೆನ ಕೊಡ್ತಾರಾ, ಅವ್ರ ಹತ್ರ ಹೋಗೋದಕ್ಕೂ ಆಗೋದಿಲ್ಲ. ನೀನು ಈ ಮನೆಯಲ್ಲಿ ಹುಲಿ ಚಿರತೆ ಆಗಿರಬೇಕು, ಮೇಕೆ ಥರ ಆಯಿತು ಅಂತಂದರೆ ನಿನ್ನ ಯಾವಾಗಲೂ ಬಡ್ದು ಬಾಯಿಗೆ ಹಾಕತಾ ಇರ್ತಾರೆ, ಈ ಧೈರ್ಯವಾಗಿ ಎದುರಿಸಿ ಮಾತಾಡಬೇಕು ಅಂತ ಹೇಳಿದಾಗ, ಶ್ರುತಿ ಅದು ಹಾಗಲ್ಲ ಶ್ರುತಿ, ಅತ್ತೆ ದೊಡ್ಡವರು ಅವ್ರ ವಿರುದ್ಧ ಅಂತ ಹೇಳಿದಾಗ, ನೋಡಮ್ಮ ನೀನು ಮರ್ಯಾದೆ ಕೊಡು, ನಿನಗೆ ಮತ್ತೆ ವಾಪಸ್ ಮರ್ಯಾದೆ ಎಲ್ಲಿ ಸಿಗುತ್ತೆ ಅಲ್ಲಿ ಮರ್ಯಾದೆ ಕೊಡು ಅಂತ ಹೇಳಿ ಸೂರ್ಯ ಕೂಡ ಹೇಳಿ ಹೋಗ್ತಾ ಇರ್ತಾನೆ. ಮೇಕೆ ಆಗ್ಬೇಡ ಮೀನಮ್ಮ, ಹುಲಿ ಚಿರತೆ ಆಗು ಅಂತ ಹೇಳಿ ಹೋಗ್ತಾನೆ. ಶ್ರುತಿ ಅಂತ ಹೇಳಿದಾಗ, ಮೀನಮರಿ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು, ಏನಾಯಿತು ಶ್ರುತಿ, ಅಲ್ಲಿ ನೀತು ಮತ್ತು ರವಿ ಮಧ್ಯೆ ಏನೋ ಗಾಸಿಪ್ ಇದೆ ಅಂತ ಹೇಳಿ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಅಯ್ಯೋ ಚೀಚಿ ಹಾಗೆಲ್ಲ ಏನೂ ಇಲ್ಲ, ನಮ್ಮ ರವಿ ಅಂತವನಲ್ಲ ಅಂತ ಹೇಳ್ತಾರೆ. ರವಿ ಅಂತವನಲ್ಲ, ಆದರೆ ನೀತು ಅವನ ಥರನೇ ಇರೋ ಹುಡ್ಗಬೇಕು ಹಾಗೆ ಹೀಗೆ ಅಂತ ಎಲ್ಲ ಕಂಪ್ಯಾರಿಸನ್ ಮಾಡಿ ಮಾತಾಡ್ತಾ ಇದ್ಲಂತೆ, ಅದಕ್ಕೆ ಅಂತ ಹೇಳಿದಾಗ, ಹಾಗೆಲ್ಲ ನೀನು ರವಿ ಬಗ್ಗೆ ಯೋಚನೆ ಮಾಡಬೇಡ, ಅಯ್ಯೋ ಅಮ್ಮಂಗೆ ಡೌಟ್ ಬಂದಿರೋದಕ್ಕೆ ಯಾರನ್ನೋ ಸ್ಪೈನ ಕಳಿಸಿ ಅಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾರೆ, ಆ ಸ್ಪೈ ಅದನ್ನೆಲ್ಲ ನೋಡಿ ಫೋನ್ ಮಾಡಿ ಅಮ್ಮಂಗೆ ಹೇಳಿರೋದು ಅಂತ ಹೇಳಿದಾಗ, ಇಂಥ ಕೆಲಸ ಮಾಡೋಕ್ಕೂ ಜನ ಇರ್ತಾರ ಅಂತ ಹೇಳಿದಾಗ, ಹೌದು ಮೂರನ್ನು ಬಿಟ್ಟವರು ಮಾನ್ಗೆಟ್ಟಿಗಳು, ಮರ್ಯಾದೆ ಇಲ್ದವರು ಇಂಥ ಕೆಲಸನ ಮಾಡ್ತಾರೆ ಮೀನಮರಿ ಅಂತ ಹೇಳಿದಾಗ, ನೀನು ಏನಾದರೂ ಆ ಥರ ಮಾಡಿಬಿಟ್ರೆ ಏನು ಮಾಡ್ತೀಯಾ, ಅವನೇನಾದರೂ ಬೇರೆ ಹುಡುಗಿ ಹಿಂದೆ ಹೋಯ್ತು ಅಂತ ಅಂದರೆ ನಾನು ಬೇರೆ ಹುಡುಗನ ಹಿಂದೆ ಹೋಗ್ಬಿಡ್ತೀನಿ. ಚಿಚಿ ಶ್ರುತಿ ಅಂತ ಹೇಳಿದಾಗ, ಮತ್ತೆ ಅವ್ನು ಬೇರೆ ಹುಡುಗಿ ಹಿಂದೆ ಹೋದಾಗ ನಾನು ಸುಮ್ಮನೆ ಇರೋದಕ್ಕಾಗುತ್ತಾ, ನನಗೂ ಲೈಫ್ ಬೇಕಲ್ವಾ ಅಂತ ಹೇಳಿದಾಗ, ರವಿ ಹಾಗೆಲ್ಲ ಮಾಡೋದಿಲ್ಲ, ನನಗೆ ತುಂಬ ನಂಬಿಕೆ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಕೋಪ ಮಾಡ್ಕೋತಾ ಇರ್ತಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ರೋಹಿಣಿ ಮಗನ ಸ್ಕೂಲ್ ಏನಿರುತ್ತೆ ಅದರಲ್ಲಿ ರಂಗನಾಥ್ ಅವರು ಹೋಗ್ತಾ ಇರ್ತಾರಲ್ಲ, ಅಲ್ಲಿ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ದು ದೊಡ್ಡ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೆ ಇವ್ರು ಬಂದು, ನೋಡು ಇದನ್ನು ಚೆನ್ನಾಗಿ ಡ್ರೈ ವಾಶ್ ಮಾಡಿ ನೀಟಾಗಿ ಬಟ್ಟೆ ಎಲ್ಲ ಸರಿ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಯಾಕೆ ಬೇಕೋ ಇವಾಗ ಇಷ್ಟು ಉತ್ಸಾಹ ಇಷ್ಟು ಆಡಂಬರ ಎಲ್ಲ, ನಾನು ಹೋಗೋ ಸ್ಕೂಲಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇದೆ ಕಣೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಲಕ್ಷಣವಾಗಿ ಕಾಣಿಸ್ಕೋಬಾರ್ದಾ ಅಂತ ಹೇಳಿದಾಗ, ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾಳೆ. ಅರೆ ನಾಳೆ ಇರೋ ಫಂಕ್ಷನ್ನಿಗೆ ಮಾವನು ಬರ್ತಾರಲ್ವಾ, ನಾನು ಹೇಗೆ ಹೋಗೋದಕ್ಕಾಗುತ್ತೆ ಅಂತ ಹೇಳಿ ಭಯ ಪಡ್ಕೊಂಡು ನಿಂತಿರ್ತಾಳೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.